ನಾನು ಮಾಡುತ್ತಿರೋದು ವಿಡಿಯೋ ಚಿಕನ್ ಗೊಜ್ಜು ಮಾಡುವ ವಿಧಾನ. ಬನ್ನಿ ನೋಡೋಣ. ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪು, ಪುದೀನ, ಈರುಳ್ಳಿ, ಶುಂಠಿ ಇಷ್ಟು ಮಸಾಲೆ ರುಬ್ಕೋತೀವಿ. ನೋಡ್ತಾ ಇದ್ದೀರಲ್ವ, ರುಬ್ಕೋತಾ ಇದ್ದೀವಿ. ಸಣ್ಣಕ್ಕೆ ರುಬ್ಕೋತೀವಿ. ಒಂಚೂರು ಎಣ್ಣೆ, ದಪ್ಪ ಮೆಣಸಿನ್ಕಾಯಿ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀವಿ. ದಪ್ಪ ಮೆಣಸಿನ್ಕಾಯಿನೂ ಸಾಂಬಾರು ಸೊಪ್ಪು, ಪುದೀನ ತೊಳ್ಕೊಂಡು ಇಟ್ಕೊಂಡಿರೋದ ರೋಸ್ಟ್ ಮಾಡ್ಕೊತೀವಿ. ಖಾರ ರುಬ್ಕೊಂಡ್ವಲ್ಲ ಅಷ್ಟು ನೋಡಿ. ಈಗ 3 ಟೊಮೊಟೊ ಹಣ್ಣು, ಈರುಳ್ಳಿ ಕುಯ್ದು ಇಟ್ಕೊಂಡಿದ್ವಲ್ಲ ಅದು ರುಬ್ಕೊತೀವಿ. ನಾವು ಒಟ್ಟಿಗೆ ರುಬ್ಕೋದ್ನಿಲ್ಲ, ಬೇರೆ ರುಬ್ಕೊತಾ ಇದ್ದೀವಿ. ಒಟ್ಟಿಗೂ ರುಬ್ಕೋಬೋದು, ಬೇರೆನೂ ರುಬ್ಕೋಬೋದು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ದು. ಒಂಚೂರು ಅರಿಶಿನ ಪುಡಿ, ಮಸಾಲೆಗೆ ನೀಟಾಗಿ ಬೇಯಿಸ್ಬೇಕು, ಎಣ್ಣೆ ಬಿಡ್ಕೊಳ್ಳೋಂಗೆ. ಚಿಕನ್ 2 kg ಅಷ್ಟೇ ತಗೊಂಡಿರೋದು ನಾವು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಮಸಾಲೆ ಅದಕ್ಕೆ ಅಂಟ್ಕೊಳ್ಳೋಂಗೆ. ಉಪ್ಪು ಈಗ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ, ಆಮೇಲೆ ಉಪ್ಪಾಗ್ಬಿಟ್ರೆ ತಿನ್ನೋಕ್ಕಾಗಲ್ಲ. ಖಾರ ಪುಡಿ, ಧನಿಯಾ ಪುಡಿ, ಖಾರ ಪುಡಿ 3 ಸ್ಪೂನ್ ಹಾಕ್ಕೊಂಡಿವಿ. ಧನಿಯಾ ಪುಡಿ 5 ಸ್ಪೂನ್ ಹಾಕೋತಾ ಇದ್ದೀವಿ. ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಲ್ಲ, ಎಷ್ಟು ಬೇಕಷ್ಟು ಹಾಕೊಂಡ್ಲಿ. ಜಾಸ್ತಿ ಖಾರ ಆದರೆ ತಿನ್ನಲ್ಲ ಯಾರೂ. ನೋಡಿ ಚೆನ್ನಾಗಿ ಚಿಕನ್ನಿಗೆ ಮಿಕ್ಸ್ ಮಾಡ್ತಾಯಿದ್ದೀವಿ. ನೀರು ಎಷ್ಟು ಬೇಕಷ್ಟು ಬಿಟ್ಕೊಳ್ಳಿ, ಗಟ್ಟಿ ಗೊಜ್ಜಲ್ಲ ಅಷ್ಟೇ ಅಲ್ವಾ.